ಅಬ್ಬಬ್ಬಾ, ಇವನು ಅಂತಿಂಥ ಕಳ್ಳನಲ್ಲ, ನಲ್ಲಿ ಕಳ್ಳ. ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದ ನಲ್ಲಿ ಕದ್ದ ಕದೀಮ. ಎಸ್, ನಾವು ಮನೆಗೆ ನುಗ್ಗಿ ಚಿನ್ನ, ಬೆಳ್ಳಿ, ದುಡ್ಡು ಕದಿಯೋರನ್ನ ನೋಡಿದ್ದೀವಿ. ಅಷ್ಟೇ ಯಾಕೆ, ದೇವಾಲಯದಲ್ಲಿ ದೇವರ ಮೂರ್ತಿ ಹಾಗೂ ದೇವರ ಮೇಲಿರುವ ಚಿನ್ನವನ್ನ ಎಗರಿಸಿರೋದನ್ನ ಕಂಡಿದ್ದೇವೆ. ಆದ್ರೆ ಇಲ್ಲೊಬ್ಬ ಖದೀಮ ದುಬಾರಿ ಚಿನ್ನ ಆಗ್ಲಿ, ಬೆಳ್ಳಿ ಆಗ್ಲಿ, ದುಡ್ಡು ಆಗ್ಲಿ ಕದ್ದಿಲ್ಲ. ಬದಲಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ನೀರಿನ ಪೂರೈಕೆಗೆ ಹಾಕಿರುವ ನಲ್ಲಿಯನ್ನ ಕದ್ದಿದ್ದಾನೆ. ಕಳ್ಳನ ಕೃತ್ಯ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವುದು ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ. ನೋಡಿ, ಸುತ್ತಲೂ ಜನರು ಓಡಾಡ್ತಾ ಇದ್ರು ಕೂಡ ರಾಜಾರೋಷವಾಗಿ ನಲ್ಲಿಗಳನ್ನ ಕದಿಯುತ್ತಿದ್ದಾನೆ ಅಂತ ತುಮಕೂರು ನಗರದ ಹೈಟೆಕ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕದೀಮರೊಬ್ಬ ತನ್ನ ಕೈಚಳಕ ತೋರಿದ್ದಾನೆ. ನಿನ್ನೆ ಬೆಳಿಗ್ಗೆ ತುಮಕೂರು ನಗರದ ದೇವರಾಜು ಅರಸು ಬಸ್ ನಿಲ್ದಾಣದಲ್ಲಿ ಇರೋ ಕುಡಿಯುವ ನೀರಿನ ಘಟಕದ ನಲ್ಲಿಗಳಿಗೆ ಕಳ್ಳ ಕೈ ಹಾಕಿದ್ದು ರಾಜಾರೋಷವಾಗಿ ನಲ್ಲಿಗಳನ್ನ ಕದ್ದಿದ್ದಾನೆ. ಅಷ್ಟಕ್ಕೂ ಕಳ್ಳ ನಲ್ಲಿಗಳನ್ನ ಕದ್ದಿರೋದು ಬೇರೆ ಏನಕ್ಕೂ ಅಲ್ಲ, ಎಣ್ಣೆ ಕುಡಿಯಲು. ಕುಡಿತದ ಚಟಕ್ಕೆ ದಾಸನಾಗಿದ್ದ ಕದೀಮ ಖತರ್ನಾಕ್ ಬುದ್ಧಿ ತೋರಿಸಿದ್ದು ಸಾವಿರಾರು ರೂಪಾಯಿ ನಲ್ಲಿಗಳನ್ನ ಕದ್ದು ಕೇವಲ 250 ರೂಪಾಯಿಗೆ ಮಾರಾಟ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಳ್ಳನ ಈ ಕೃತ್ಯಕ್ಕೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇನ್ನು ಇದೀಗ ಕಳ್ಳನ ಕೃತ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನಲ್ಲಿಯನ್ನು ಸಹ ಕಳ್ಳರು ಬಿಡಲ್ವಾ ಅಂತ ಜನರು ಬೆರಗಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.